ಅಂಗಾರಕ ಸಂಕಷ್ಟ ಚತುರ್ಥಿ ಅಂಗವಾಗಿ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ವರಸಿದ್ಧಿ ವಿನಾಯಕನಿಗೆ ಬೆಣ್ಣೆ ಅಲಂಕಾರ ಮಾಡಿ ಭಕ್ತರ ಸರ್ವ ಇಷ್ಟಾರ್ಥವು ನೆರವೇರಲಿ. ಸಂಕಷ್ಟಿಯ ಉಪವಾಸವಿದ್ದು ಬೆಣ್ಣೆಯ ಅಲಂಕಾರಿತ ವಿನಾಯಕನನ್ನು ದರ್ಶನ ಮಾಡುವುದರಿಂದ ವಿಶೇಷ ಫಲ ಭಕ್ತರಿಗೆ ದೊರಕಿ ಸಂಕಷ್ಟದಲ್ಲೂ ಸಂಕಷ್ಟಿಯನ್ನು ಆಚರಣೆ ಮಾಡುವ ಭಕ್ತರಿಗೆ ವಿಘ್ನೇಶ್ವರ ಸರ್ವ ವಿಘ್ನಗಳನ್ನು ನಿವಾರಿಸಿ ವಿಶೇಷ ಫಲವನ್ನು ನೀಡುತ್ತಾನೆ. ಮಂಗಳವಾರ ಬಂದಿರುವುದರಿಂದ ವಿಶೇಷವಾಗಿ ವರ್ಷದ 12 ಸಂಕಷ್ಟಿಯ ಆಚರಣೆಯ ಫಲದೊಂದಿಗೆ ವಿಶೇಷ ಫಲ ಈ ದಿನ ದೊರಕುವುದರಿಂದ ಭಕ್ತರ ಸರ್ವ ಇಷ್ಟಾರ್ಥ ನೆರವೇರುತ್ತದೆ ಎಂದು ಅರ್ಚಕರಾದ ನರಸಿಂಹಮೂರ್ತಿರವರು ತಿಳಿಸಿದರು. ಈ ಸಂದರ್ಭದಲ್ಲಿ ಭಕ್ತರು ಬೆಲ್ಲದ ಆರತಿ ಗರಿಕೆ ವಿಘ್ನೇಶ್ವರನಿಗೆ ಇಷ್ಟವಾದ ಪ್ರಸಾದಗಳನ್ನು ಅರ್ಪಿಸಿ ಸಕಲ ಇಷ್ಟಾರ್ಥವನ್ನು ನೆರವೇರಿಸಿ ಎಂದು ಪ್ರಾರ್ಥಿಸಿದರು. ವರ್ಷದಲ್ಲಿ ಒಂದೇ ದಿವಸ ಮಂಗಳವಾರ ಈ ಒಂದು ಚತುರ್ಥಿ ಅಂದರೆ ಷಷ್ಠಿ ವೈಕುಂಠ ಏಕಾದಶಿ ಹೇಗೆ ಪ್ರತಿ ವರ್ಷದಲ್ಲಿ ಒಂದು ದಿವಸ ಬರುತ್ತೋ ಅದೇ ಥರ ವರ್ಷದಲ್ಲಿ ಒಂದು ದಿವಸ ಮಂಗಳವಾರ ಪೂಜೆ ಬರೋದು ವಿಶೇಷ. ಅದನ್ನು ಸಂಕಷ್ಟಿ ಅಂತ ಅಂದರೆ ಗಣಪತಿ ಯಾವತ್ತು ಯಾರು ಇವತ್ತು ಮಂಗಳವಾರ ದಿವಸ ವರ್ಷದಲ್ಲಿ ಒಂದು ದಿವಸ ವರ್ಷದಲ್ಲಿ 12 ದಿವಸ ಏನೋ ಪೂಜೆ ಸೇವಾರ್ಥಗಳನ್ನು ಮಾಡಿರ್ತಾರೆ, ಸೇವೆ ನಡೆದಿರ್ತಾರೆ, ಅದರ ಮೊದಲ ಫಲ ಈ ಒಂದು ಮಂಗಳವಾರ ಯಾವತ್ತು ಬೀಳುತ್ತೆ ಇದು ಚೌತಿ ಆವತ್ತು ಗಣಪತಿ ದರ್ಶನ ಮಾಡಿದರೆ ಸರ್ವಶ್ರೇಷ್ಠ ಅಂತ ಹೇಳ್ತಾರೆ. ಅದರಲ್ಲಿ ವಿಶೇಷ ಅಂದರೆ ಗಣಪತಿನ ಸರ್ವಾಲಂಕಾರ ಭೂಷಿತ ಆದರೆ ಬೆಣ್ಣೆ ಅಲಂಕಾರದಲ್ಲಿ ನೋಡಿದಾಗ ಅವನು ಪೂರ್ತಿ ತಂಪಾಗಿರ್ತಾನಂತೆ. ಅವನು ಹೇಗೆ ತಂಪಾಗಿರ್ತಾನೋ ಅದೇ ರೀತಿ ಬೆಣ್ಣೆಯಿಂದ ಮನಸ್ಸಿಂದ ಹೇಗೆ ಹೇಳ್ತಾರೋ ಹಾಗೆ ಭಕ್ತರುಗಳಿಗೆ ಅವರು ಇಷ್ಟಪಟ್ಟಂಥ ಆಸೆ ಆಕಾಂಕ್ಷೆಗಳನ್ನು ಅವ್ರು ಏನು ಕೋರ್ಕೊಂಡಿರ್ತಾರೋ ಆ ಒಂದು ಕೋರಿಕೆಗಳನ್ನು ಇಪ್ಸಿತ ಫಲಗಳನ್ನು ಅವರು ಇಷ್ಟಪಟ್ಟಂಥ ಫಲಗಳನ್ನು ಈ ದಿವಸ ಈ ದರ್ಶನ ಮಾಡೋದ್ರಿಂದ ಪೂರ್ಣ ಫಲ ಪ್ರಾಪ್ತಿಯಾಗುತ್ತೆ ಅಂತ ಹೇಳಿ ಈ ಒಂದು ಪುರಾಣದಲ್ಲಿ ಈ ಒಂದು ವ್ರತದಲ್ಲಿ ಯಾವುದೇ ಸೃಷ್ಟಿ ಸಂಕಷ್ಟಿ ಅಂತೇನು ಹೇಳ್ತಾರೋ ಆ ಸಂಕಷ್ಟದಿಂದ ಈ ಸಂಕಷ್ಟದಲ್ಲಿ ಸಂಕಷ್ಟವನ್ನು ಇಟ್ಟುಕೊಂಡಿದ್ದನ್ನು ಕೂಡ ಬಂದು ಸಂಕಷ್ಟ ದಿವಸ ಈ ದೇವರ ಸೇವೆ ಮಾಡೋದ್ರಿಂದ ಅವರ ಸಂಕಷ್ಟಗಳೇನಿರುತ್ತೆ ಅದು ಪೂರ್ಣ ಪರಿಹಾರವಾಗುತ್ತೆ ಅಂತ ಈ ಒಂದು ವ್ರತ ಸಂಕಲ್ಪದಲ್ಲಿ ಇದೆ. ಆದ್ದರಿಂದ ಇವತ್ತು ನಮ್ಮ ಕಿಕ್ಕೇರಿಯಲ್ಲಿ ಈ ಒಂದು ಸರ್ವಾಲಂಕಾರಭೂಷಿತ ಬೆಣ್ಣೆ ಅಲಂಕಾರ ಸೇವೆಯನ್ನು ಮಾಡಿಸಿರ್ತಕ್ಕಂತಹ ಭಕ್ತರಿಗೂ ಅದನ್ನು ನೋಡಿರತಕ್ಕಂತಹ ಭಕ್ತರುಗಳಿಗೂ ಈ ವರಸಿದ್ಧಿ ವಿನಾಯಕ ಎಲ್ಲ ರೀತಿಯಾದಂತಹ ಸರ್ವ ಇಷ್ಟಾರ್ಥಗಳನ್ನು ನೆರವೇರಿಸ್ತೀವಿ ಅಂತ ನಾವು ಭಕ್ತರ ಪರವಾಗಿ ಕಿಕ್ಕೇರಿಯ ಗ್ರಾಮಸ್ಥರ ಪರವಾಗಿ ಕೇಳ್ಕೊತಾ ಇದ್ದೀವಿ.